ಕೆಐಎಡಿಬಿ ಇಂದ ಭೂ ಸ್ವಾಧೀನಕ್ಕೆ ಅನ್ನದಾತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2800 ಎಕರೆ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಸಂಘರ್ಷಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಖನಿಜ ಭವನ ಮುತ್ತಿಗೆ ಹಾಕೋದಕ್ಕೆ ರೈತರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಜಂಗಮ ಕೋಟೆ ಕ್ರಾಸ್ನಲ್ಲಿ ರೈತರಿಗೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿರುವ ಜಂಗಮ ಕೋಟೆ ಕ್ರಾಸ್ ಪೊಲೀಸರು ರೈತರ ನಡುವೆ ಜೋರು ಜಟಾಪಟಿ ಕೂಡ ನಡೆದಿರುವಂತದ್ದು. ಶಿಡ್ಲಘಟ್ಟ ತಾಲೂಕಿನ ಹೆಣ್ಣೆಂಗೂರು, ಕೊಲ್ಮಿ ಹೊಸೂರು, ಅರಿಕೆರೆ, ಅತಿಗಾನಹಳ್ಳಿ ಸೇರಿದಂತೆ 15 ಹಳ್ಳಿಗಳ ಜಮೀನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮ ಕೋಟೆ ಕ್ರಾಸ್ಗೆ ಸೇರಿರುವಂತದ್ದು. ಒಂದು ಕಡೆ ಸರ್ಕಾರದ ವಿರುದ್ಧ ಅನ್ನದಾತರು ಕಂಟಿನ್ಯೂಸ್ ಆಗಿ ಪ್ರತಿಭಟನೆಯನ್ನ ನಡೆಸಿಕೊಂಡು ಬರ್ತಾನೆ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಐಎಡಿಬಿ ಭೂ ಸ್ವಾಧೀನ ಕೈ ಬಿಡುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯಾವುದೇ ಗಲಾಟೆ ಮಾಡ್ಲಿಕ್ಕಾಗ್ಲಿ, ಯಾವುದೇ ಒಂದು ಪ್ರತಿಭಟನೆ ಮಾಡ್ಲಿಕ್ಕಾಗ್ಲಿ ಹೋಗ್ತಾ ಇಲ್ಲ. ಇವತ್ತು ನಾವು ಅರ್ಜಿ ಸಲ್ಲಿಸ್ಲಿಕ್ಕಾಗ್ಲಿ ಹೋಗ್ತಾ ಇರೋದು. ಅದನ್ನ ಪೊಲೀಸವರು ನಮ್ಮನ್ನ ತಡೆದಿದ್ದಾರೆ. ಈ ಬಿಸಿಲಲ್ಲಿ ಹೆಣ್ಮಕ್ಳು ಎಲ್ಲ ಬಂದು ನಾವು ಕಾಯ್ಕೊಂಡಿದ್ದೀವಿ. ನಮ್ಮ ಮೇಲೆ ಒಂದು ಚೂರು ಕನಿಕರ ಇಲ್ಲದೆ ತಳ್ಳಿ ಇಲ್ಲಿ ನಮ್ಮನ್ನು ಕುಂಟಿಸಿದ್ದಾರೆ. ನಾವೇನು ಅಲ್ಲಿಗೇನು ಹೋಗಿ ಅವ್ರು ಮುತ್ತಿಗೆ ಹಾಕಿ ಅವ್ರದ್ದು ಏನು ದೋಚ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ನಾವೇನು ಕಳ್ರ, ನಾವೇನು ದೊರಡೆ ಕೊಡ್ರ, ನಮ್ಮನ್ನು ಈ ರೀತಿ ಗೋಳೈಕೊಂತ ಇದ್ದಾರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಇಷ್ಟದ ಭಾಷಣ ಬಿಗಿತಾರಲ್ಲ. ನಮ್ಮ ರೈತರಿಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಈ ಅಧಿಕಾರಿಗಳೇ ಆಗಿರ್ಬೋದು, ಶಾಸಕರೇ ಆಗಿರ್ಬೋದು. ಅವತ್ತು ವೋಟ್ ಹಾಕ್ಸ್ಕೊಬೇಕಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಮಂಜುನಾಥ್, ಕೆಐಎಡಿಬಿ ಇಂದ ಭೂ ಸ್ವಾಧೀನಕ್ಕೆ ಅನ್ನದಾತರು ವಿರೋಧವನ್ನ ವ್ಯಕ್ತಪಡಿಸಿ ಆಲ್ಮೋಸ್ಟ್ 800 ರಿಂದ 900 ದಿನ ಆಗ್ತಾ ಬಂತು. ಇದೀಗ ಇವತ್ತು ಸ್ಥಳದಲ್ಲಿ ಏನಾಗ್ತಾ ಇದೆ, ಅವರ ಆಗ್ರಹ ಏನು, ಪೊಲೀಸರು ಏನ್ ಹೇಳಿದ್ರು, ಅವ್ರಿಗೆ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರ, ಸ್ಥಳದಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಏನಂತಂದ್ರೆ ಈಗಾಗಲೇ ಬೆಂಗಳೂರು ಹೊರವಲಯದಲ್ಲಿ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದೇ ರೀತಿ ದೇವನಹಳ್ಳಿ ಭಾಗದಲ್ಲಿ ಸುಮಾರು 2-3 ಸಾವಿರ ಎಕರೆನ ಭೂ ಸ್ವಾಧೀನಕ್ಕೆ ಒಂದು ಕಡೆ ಮುಂದಾಗಿದ್ರೆ, ಈಗ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ ಸುಮಾರು 13 ಹಳ್ಳಿಗಳ 2823 ಎಕರೆ ಭೂ ಸ್ವಾಧೀನಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದಂತಹ ರೈತರು ಇವತ್ತು ಬೆಂಗಳೂರಿನ ಖನಿಜ ಭವನಕ್ಕೆ ಮುತ್ತಿಗೆ ಹಾಕಿ ನಮ್ಮ ಏನು ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ ಜಮೀನನ್ನ ಕೈ ಬಿಡಬೇಕು ಅಂತೇಳಿ ಇವತ್ತು ಶಿಡ್ಲಘಟ್ಟದ 13 ಹಳ್ಳಿಗಳ ರೈತರು ಕೂಡ ಬೆಂಗಳೂರಿಗೆ ಹೊರಟಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೊರಟಿದ್ದಂತಹ ರೈತರನ್ನ ಜಮಕೋಟೆ ಕ್ರಾಸ್ ಬಳಿ ಪೊಲೀಸರು ತಡೆಯನ್ನ ಒಡ್ಡಿರುವಂತದ್ದು. ಹಾಗಾಗಿ ಪೊಲೀಸರು ತಡೆ ಒಡ್ಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಮಕೋಟೆ ಕ್ರಾಸ್ ನಲ್ಲಿ ಸುಮಾರು ಸಾವಿರಾರು ಜನ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕರೆಸಬೇಕು, ಜೊತೆಗೆ ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ 13 ಹಳ್ಳಿಗಳ 2823 ಎಕರೆ ಭೂಮಿಯನ್ನು ಕೂಡ ಕೈ ಬಿಡಬೇಕು ಅಂತೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ ಭೂಮಿಯಲ್ಲಿ ಸಾಕಷ್ಟು ರೀತಿಯ ಫಲವತ್ತಾದಂತಹ ಭೂಮಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ತೆಗೆದುಕೊಳ್ಬಾರ್ದು, ನಾವು ಪ್ರಾಣ ಹೋದ್ರು ನಾವು ಈ ಜಾಗವನ್ನ ಬಿಡೋದಿಲ್ಲ ಅಂತೇಳಿ ಈಗ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ರಮ್ಯಾ. ರೈಟ್ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕೆಐಎಡಿಬಿ ಇಂದ ಭೂ ಸ್ವಾಧೀನಕ್ಕೆ ಅನ್ನದಾತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2800 ಎಕರೆ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಸಂಘರ್ಷಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಖನಿಜ ಭವನ ಮುತ್ತಿಗೆ ಹಾಕೋದಕ್ಕೆ ರೈತರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಜಂಗಮ ಕೋಟೆ ಕ್ರಾಸ್ನಲ್ಲಿ ರೈತರಿಗೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿರುವ ಜಂಗಮ ಕೋಟೆ ಕ್ರಾಸ್ ಪೊಲೀಸರು ರೈತರ ನಡುವೆ ಜೋರು ಜಟಾಪಟಿ ಕೂಡ ನಡೆದಿರುವಂತದ್ದು. ಶಿಡ್ಲಘಟ್ಟ ತಾಲೂಕಿನ ಹೆಣ್ಣೆಂಗೂರು, ಕೊಲ್ಮಿ ಹೊಸೂರು, ಅರಿಕೆರೆ, ಅತಿಗಾನಹಳ್ಳಿ ಸೇರಿದಂತೆ 15 ಹಳ್ಳಿಗಳ ಜಮೀನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮ ಕೋಟೆ ಕ್ರಾಸ್ಗೆ ಸೇರಿರುವಂತದ್ದು. ಒಂದು ಕಡೆ ಸರ್ಕಾರದ ವಿರುದ್ಧ ಅನ್ನದಾತರು ಕಂಟಿನ್ಯೂಸ್ ಆಗಿ ಪ್ರತಿಭಟನೆಯನ್ನ ನಡೆಸಿಕೊಂಡು ಬರ್ತಾನೆ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಐಎಡಿಬಿ ಭೂ ಸ್ವಾಧೀನ ಕೈ ಬಿಡುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ.
ಗಲಾಟೆ ಮಾಡ್ಲಿಕ್ಕಾಗ್ಲಿ ಯಾವುದೇ ಒಂದು ಪ್ರತಿಭಟನೆ ಮಾಡ್ಲಿಕ್ಕಾಗ್ಲಿ ಹೋಗ್ತಾ ಇಲ್ಲ. ಇವತ್ತು ನಾವು ಅರ್ಜಿ ಸಲ್ಲಿಸ್ಲಿಕ್ಕಾಗ್ಲಿ ಹೋಗ್ತಾ ಇರೋದು. ಅದನ್ನ ಪೊಲೀಸವರು ನಮ್ಮನ್ನ ತಡೆದಿದ್ದಾರೆ. ಈ ಬಿಸಿಲಲ್ಲಿ ಹೆಣ್ಮಕ್ಳು ಎಲ್ಲ ಬಂದು ನಾವು ಕಾಯ್ಕೊಂಡಿದ್ದೀವಿ. ನಮ್ಮ ಮೇಲೆ ಒಂದು ಚೂರು ಕನಿಕರ ಇಲ್ಲದೆ ತಳ್ಳಿ ಇಲ್ಲಿ ನಮ್ಮನ್ನು ಕುಂಡಿಸಿದ್ದಾರೆ. ನಾವೇನು ಅಲ್ಲಿಗೆ ಏನು ಹೋಗಿ ಅವ್ರು ಮುತ್ತಿಗೆ ಹಾಕಿ ಅವ್ರದ್ದು ಏನು ದೋಚ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ನಾವೇನು ಕಳ್ರ, ನಾವೇನು ದೊರಡೆ ಕೊಡ್ರ, ನಮ್ಮನ್ನು ಈ ರೀತಿ ಗೋಳೈಕೊಂತ ಇದ್ದಾರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಶುದ್ಧ ಭಾಷಣ ಬಿಗಿತಾರಲ್ಲ. ನಮ್ಮ ರೈತರಿಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಈ ಅಧಿಕಾರಿಗಳೇ ಆಗಿರ್ಬೋದು, ಶಾಸಕರೇ ಆಗಿರ್ಬೋದು. ಅವತ್ತು ವೋಟ್ ಹಾಕ್ಸ್ಕೊಬೇಕಾದ್ರೆ ಅಕ್ಕ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಮಂಜುನಾಥ್, KIADB ಇಂದ ಭೂ ಸ್ವಾಧೀನಕ್ಕೆ ಅನ್ನದಾತರು ವಿರೋಧವನ್ನ ವ್ಯಕ್ತಪಡಿಸಿ ಆಲ್ಮೋಸ್ಟ್ 800ರಿಂದ 900 ದಿನ ಆಗ್ತಾ ಬಂತು. ಇದೀಗ ಇವತ್ತು ಸ್ಥಳದಲ್ಲಿ ಏನಾಗ್ತಾ ಇದೆ, ಅವರ ಆಗ್ರಹ ಏನು, ಪೊಲೀಸರು ಏನ್ ಹೇಳಿದ್ರು, ಅವರಿಗೆ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರ, ಸ್ಥಳದಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಏನಂತಂದ್ರೆ ಈಗಾಗಲೇ ಬೆಂಗಳೂರು ಹೊರವಲಯದಲ್ಲಿ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದೇ ರೀತಿ ದೇವನಹಳ್ಳಿ ಭಾಗದಲ್ಲಿ ಸುಮಾರು 2-3 ಸಾವಿರ ಎಕರೆನ ಭೂ ಸ್ವಾಧೀನಕ್ಕೆ ಒಂದು ಕಡೆ ಮುಂದಾಗಿದ್ರೆ, ಈಗ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ ಸುಮಾರು 13 ಹಳ್ಳಿಗಳ 2823 ಎಕರೆ ಭೂ ಸ್ವಾಧೀನಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದಂತಹ ರೈತರು ಇವತ್ತು ಬೆಂಗಳೂರಿನ ಖನಿಜ ಭವನಕ್ಕೆ ಮುತ್ತಿಗೆ ಹಾಕಿ ನಮ್ಮ ಏನು ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ ಜಮೀನನ್ನ ಕೈ ಬಿಡಬೇಕು ಅಂತೇಳಿ ಇವತ್ತು ಶಿಡ್ಲಘಟ್ಟದ 13 ಹಳ್ಳಿಗಳ ರೈತರು ಕೂಡ ಬೆಂಗಳೂರಿಗೆ ಹೊರಟಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೊರಟಿದ್ದಂತಹ ರೈತರನ್ನ ಜಮಕೋಟೆ ಕ್ರಾಸ್ ಬಳಿ ಪೊಲೀಸರು ತಡೆಯನ್ನ ಒಡ್ಡಿರುವಂತದ್ದು. ಹಾಗಾಗಿ ಪೊಲೀಸರು ತಡೆ ಒಡ್ಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಮಕೋಟೆ ಕ್ರಾಸ್ ನಲ್ಲಿ ಸುಮಾರು ಸಾವಿರಾರು ಜನ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕರೆಸಬೇಕು, ಜೊತೆಗೆ ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ 13 ಹಳ್ಳಿಗಳ 2823 ಎಕರೆ ಭೂಮಿಯನ್ನು ಕೂಡ ಕೈ ಬಿಡಬೇಕು ಅಂತೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ ಭೂಮಿಯಲ್ಲಿ ಸಾಕಷ್ಟು ರೀತಿಯ ಫಲವತ್ತಾದಂತಹ ಭೂಮಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ತೆಗೆದುಕೊಳ್ಬಾರ್ದು, ನಾವು ಪ್ರಾಣ ಹೋದ್ರು ನಾವು ಈ ಜಾಗವನ್ನ ಬಿಡೋದಿಲ್ಲ ಅಂತೇಳಿ ಈಗ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ರಮ್ಯಾ, ರೈಟ್ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.